ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಮಗೆ ಇವತ್ತು ಮಧ್ಯಾಹ್ನ ಗೆಸ್ಟ್ ಲೆಕ್ಚರರ್ ರಿಕ್ರೂಟ್ಮೆಂಟ್ನ ಅಂದರೆ ಕೌನ್ಸ್ಲಿಂಗ್ನ ಒಂದು ಶೆಡ್ಯೂಲನ್ನು ಅನೌನ್ಸ್ ಮಾಡಿದ್ದಾರೆ. ಆ ಶೆಡ್ಯೂಲಲ್ಲಿ ಸ್ಟಾರ್ಟಿಂಗು ಅವರು ಲಿಸ್ಟ್ ಬಿಟ್ಟಾಗ ಸೀರಿಯಲ್ ನಂಬರ್ಸು ಮತ್ತು ಲಿಂಕು ಬಿಟ್ಟಿರಲಿಲ್ಲ. ಈಗ ಕಂಪ್ಲೀಟಾಗಿ ಸೀರಿಯಲ್ ನಂಬರ್ ವೈಸು ಬಿಟ್ಟಿದ್ದಾರೆ ಮತ್ತು ಲಿಂಕು ಕೂಡ ಬಿಟ್ಟಿದ್ದಾರೆ. ಫಸ್ಟು ತಾವು ಡಿ ಸಿ ವೆಬ್ಸೈಟ್ಗೆ ಹೋಗಬೇಕು. ಡಿ ಸಿ ವೆಬ್ಸೈಟ್ಗೆ ಹೋಗಿ ಕಾಲೇಜು ಶಿಕ್ಷಣ ಇಲಾಖೆ ಮುಟಪುರ್ಕಾಗಿ ಹೋಗಿ ಅಲ್ಲಿ ನಿಮಗೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಡಿ ಸಿ ಇದು ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ 2024-25 ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ಪೇಜ್ಗೆ ಬರ್ತೀರ ಸ್ನೇಹಿತರೆ. ಈ ಪೇಜಲ್ಲಿ ನೀವು ನೋಡೋ ಹಾಗೆ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಶೆಡ್ಯೂಲು 2024-25 ಒಂದು ಇಂಪಾರ್ಟೆಂಟಾಗಿ ಜ್ಞಾಪಕ ಇಟ್ಕೋಬೇಕು. ಯಾವುದೇ ಗೆಸ್ಟ್ ಲೆಕ್ಚರರ್ಸು ಕೂಡ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾಗಿರೋರು ಈ ವೆಬ್ಸೈಟಲ್ಲಿ ಇರ್ತಕ್ಕಂಥ ಲಿಂಕ್ನೇ ಕ್ಲಿಕ್ ಮಾಡಬೇಕು. ಯಾರೋ ಫ್ರೆಂಡ್ ಕಳಿಸಿದ್ರು, ಇಲ್ಲ ಯಾರೋ PDF ಮಾಡಿ ಕಳಿಸಿದ್ದಾರೆ, ಆ ಫೈಲ್ಸ್ ಎಲ್ಲ ನೀವು ಅದರಲ್ಲಿರ್ತಕ್ಕಂಥ ಲಿಂಕನ್ನು ಓಪನ್ ಮಾಡಬೇಡಿ. ಇಲ್ಲಿರ್ತಕ್ಕಂಥ ಲಿಂಕನ್ನು ನೋಡಿಕೊಂಡು ಈ ಶೆಡ್ಯೂಲ್ನ ನೋಡಿಕೊಂಡು ತಾವು ಅಟೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಡೇಟ್ ಕೊಟ್ಟಿದ್ದಾರೆ 21, 22, 23, 24 ಅಂದರೆ ಈ 4 ಡೇಸಲ್ಲಿ ಅವರು ಈ ಸಬ್ಜೆಕ್ಟ್ಗಳ ಕೌನ್ಸಿಲಿಂಗನ್ನು ಮುಗಿಸ್ತಾರೆ. 27 ನೋಡಿ ಲಿಸ್ಟ್ ಕೊಟ್ಟಿದ್ದಾರೆ. ಕಾಮರ್ಸಲ್ಲಿರೋರು 21 24 ತನಕ ಇರುತ್ತೆ ಕಾಮರ್ಸ್ ಅವ್ರಿಗೆ. ಅದಾದಮೇಲೆ ಇಂಗ್ಲೀಷ್ ಅವ್ರಿಗೂ ಇರುತ್ತೆ 2 ಡೇಸು. ಇಲ್ಲಿ ನೋಡ್ಕೊಳ್ಳಿ, ಓಕೆನಾ? ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ. ಯಾವ್ಯಾವ ಸಬ್ಜೆಕ್ಟ್ದು ಏನಿದೆ ಅಂತ ಇಲ್ಲಿ ನೋಡ್ಕೋಬೇಕು. ಯಾವ್ಯಾವ ಸಬ್ಜೆಕ್ಟ್ ಅವರು ಯಾವ್ಯಾವ ದಿನ ಅಂತೇಳಿ ನೋಡ್ಕೊಳ್ಳಿ ನೀಟಾಗಿ. ಮತ್ತು ನೋಟ್ 1 ಅಂತೇಳಿ ಫಿಸಿಕಲ್ ಎಜುಕೇಷನ್ನು ಮತ್ತು ಲೈಬ್ರರಿ ಸೈನ್ಸ್ ಅವ್ರಿಗೆ ಅಂದರೆ ಲೈಬ್ರರಿಯನ್ ಅವ್ರಿಗೆ ಮೆರಿಟ್ ಲಿಸ್ಟು ಮತ್ತು ವೇಕೆನ್ಸಿ ಕೊಡ್ತೀವಿ, ವಿಲ್ ಬಿ ಪ್ರೊವೈಡೆಡ್ ಸೂನ್ ಅಂತ ಕೊಟ್ಟಿದ್ದಾರೆ. ಅದು ನೋಡ್ಕೋಬೇಕು. ತಾವು ದಯವಿಟ್ಟು ಕಮೆಂಟ್ ಮಾಡಿ ಕೇಳ್ತಾ ಇರ್ತೀನಿ, ನಮ್ಮದು ವರ್ಕ್ಲೋಡ್ ಬಿಟ್ಟಿಲ್ಲ, ಶೆಡ್ಯೂಲ್ ಬಿಟ್ಟಿಲ್ಲ ಅಂತ. ಬಿಡ್ತಾರೆ ಸ್ನೇಹಿತರೆ, ಅವ್ರಿಗೂ ಹೇಳಿದ್ಮೇಲೆ ಬಿಟ್ಟೇ ಬಿಡ್ತಾರೆ. ಓಕೆ, ಇನ್ನು ಶೆಡ್ಯೂಲಿಗೆ ಬಂದರೆ ರೌಂಡ್ 1 ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಶೆಡ್ಯೂಲ್ ಆನ್ 21/1/2025 ಅಂದರೆ ಆ ದಿನ ಮಾತ್ರ ಶೆಡ್ಯೂಲ್. ಇದು 21ನೇ ತಾರೀಕು ಶೆಡ್ಯೂಲ್ ಮಾತ್ರ ಇಲ್ಲಿ ನಮಗೆ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಓಕೆ, ಅವರು 22 ನೆಕ್ಸ್ಟ್ ಬಿಡ್ತಾರೆ. 22 ಬಿತ್ತಿಲ್ವಲ್ಲ ಸರ್, 23 ಬಿತ್ತಿಲ್ಲ ಅಂತ ಕೇಳಬೇಡಿ. 22 ಬಿಡ್ತಾರೆ, 23, 24 ಇದೆಲ್ಲ ಡೇಟದು ಬಿಡ್ತಾರೆ. ಫಸ್ಟ್ ಈಗ ನೋಡ್ಕೋಬೇಕು ನಮ್ಗೆ ನಾಳೆ ಇರೋರು, ನಾಳೆ ಯಾರ್ದಿದೆ ಅವರು ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಸಬ್ಜೆಕ್ಟ್ ನೋಡ್ಕೊಳ್ಳಿ, ಸೀರಿಯಲ್ ನಂಬರ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಓಕೆನಾ? ಅಲ್ಲಿ ಟೀಮ್ ಇರಲಿ, ಓಕೆ, ಬಟ್ ಸೀರಿಯಲ್ ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಮರ್ಸ್ ಅವ್ರಿಗೆ 1ರಿಂದ 100, ಇಂಗ್ಲೀಷ್ ಅವ್ರಿಗೆ 1ರಿಂದ 100, ಪೊಲಿಟಿಕಲ್ ಸೈನ್ಸ್ ಅವ್ರಿಗೆ 1ರಿಂದ 100, ಹಿಸ್ಟ್ರಿ ಅವ್ರಿಗೆ 1ರಿಂದ 100, ಕನ್ನಡ ಅವ್ರಿಗೆ 1ರಿಂದ 100 ಮೆಂಬರ್ಸ್ಗೆ ಫಸ್ಟು ಕೌನ್ಸಿಲಿಂಗು. ಅದು ಟೈಮ್ ಕೂಡ ಕೊಟ್ಟಿದ್ದಾರೆ. 10:30 ಸ್ಟಾರ್ಟ್ ಆಗುತ್ತೆ 12ಗೆ. ಅದು ಕಾಮರ್ಸ್ ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಟೈಮಿಂಗ್ಸ್ ಇದೆ. ಆಮೇಲೆ ಎಲ್ಲರಿಗೂ ಒಂದೇ ಟೈಮಿಂಗ್ಸ್ ಅನ್ಕೋಬೇಡಿ. 10:30 12ಗೆ, 11 to 12:30, 11 to 12:30 ಅದು ಬೇರೆ ಬೇರೆ ಟೀಮ್ಸ್ ಅವ್ರು ಕಂಡಕ್ಟ್ ಮಾಡ್ತಾರೆ. ಮೀಟಿಂಗ್ನ ಒಂದು ಲಿಂಕ್ ಬೇರೆ ಬೇರೆ ಇರುತ್ತೆ. ಸೊ ಆ ಟೈಮಿಂಗ್ಸ್ ನೋಡ್ಕೋಬೇಕು, ತುಂಬ ಇಂಪಾರ್ಟೆಂಟು. ಟೈಮಿಂಗ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನೋಟ್ ಮಾಡ್ಕೊಂಬಿಡ್ಬೇಕು ನೀವು. ಒಂದು ಪೇಪರ್, ಒಂದು ಪೆನ್ನು, ಒಂದು ಬುಕ್ ತೊಗೊಂಡು, ಒಂದು ಪೇಪರ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ ನೀಟಾಗಿ. ನಿಮ್ಮ ಟೈಮಿಂಗ್ಸಲ್ಲೇ ನೀವು ಓಪನ್ ಮಾಡಿಕೊಂಡು ನೋಡ್ಕೋಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಪಾಯಿಂಟ್ ನಂಬರ್ 1. ಟೈಮಿಂಗ್ಸು, ಸೀರಿಯಲ್ ನಂಬರು ತುಂಬ ಇಂಪಾರ್ಟೆಂಟು. ಸಬ್ಜೆಕ್ಟು ಪ್ರತಿಯೊಂದು ಪಾಯಿಂಟನ್ನು ನೀವು ಓದ್ಕೊಂಡು ನಿಮ್ಮ ಸಬ್ಜೆಕ್ಟ್ನ ಒಂದು ಲೈನಲ್ಲಿ ಏನೇನಿದೆ ಅಂತ ಓದ್ಕೊಂಡು ನೀಟಾಗಿ ನೀವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕಾಗುತ್ತೆ. ಕನ್ಫ್ಯೂಸ್ ಆಗಬಾರ್ದು ಮತ್ತು ಭಯ ಕೂಡ ಪಡಬಾರ್ದು. ಅವ್ರು ಹೆಚ್ಚು ಮಾತಾಡೋಕೆ ಹೋಗಲ್ಲ, ಜಸ್ಟ್ ಏನು ಬೇಕೋ ಅಷ್ಟೇ ಕೇಳ್ತಾರೆ, ನೀವು ಅದಕ್ಕೆ ಮಾತ್ರನೇ ಉತ್ತರ ಕೊಡಬೇಕು, ಬೇರೆ ಏನೂ ಇಲ್ಲ. ಮತ್ತು ಅದೇ ದಿನದಂದೇ ಶೆಡ್ಯೂಲು 12:05 PM to 1 PM ಅಂತ ಹೆಡ್ಡಿಂಗ್ ಕೊಟ್ಬಿಟ್ಟಿದ್ದಾರೆ ಅವರು. ಈ ಹೆಡ್ಡಿಂಗ್ ನೋಡ್ಕೋಬೇಕು ನೀವು. ಈ ಹೆಡ್ಡಿಂಗಲ್ಲಿ ಇಲ್ಲಿ 10:30 to 12:30 ಆ ಟೈಮಿಂಗ್ಸಿಗೆ ಮಾತ್ರನೇ ಇಲ್ಲಿರೋರಿಗೆ 100 ಮೆಂಬರ್ಸ್ಗೆ.
ಓಕೆನಾ. ಸಬ್ಜೆಕ್ಟ್ಸ್ ಬೇರೆ ಬೇರೆ ಇದೆ, ಲಿಂಕ್ ಕೂಡ ಬೇರೆ ಬೇರೆ ಇದೆ. 12:05 1:15 ತನಕ ಕಂಡಕ್ಟ್ ಮಾಡ್ತಾರೆ. 100ರಿಂದ 200 ಎಲ್ಲ ಸಬ್ಜೆಕ್ಟ್ವರೆಗೂ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ 5 ಸಬ್ಜೆಕ್ಟ್ ಅವ್ರಿಗೆ 100ರಿಂದ 200 ಸೀರಿಯಲ್ ನಂಬರು. ಲಿಂಕ್ಸು ಬೇರೆ ಬೇರೆ ಇರುತ್ತೆ, ಟೈಮಿಂಗ್ಸು ಬೇರೆ ಬೇರೆ ಇದೆ. ಮತ್ತೆ 2 ಗಂಟೆಯಿಂದ 3:15 ತನಕ ಮಧ್ಯಾಹ್ನ 200ರಿಂದ 300 ಸೀರಿಯಲ್ ನಂಬರ್, 200ರಿಂದ 300 ಟೈಮಿಂಗ್ಸ್ ಕೂಡ ಪಕ್ಕದಲ್ಲಿದೆ. ಓಕೆನಾ. ನಾಳೆನೆ ಇದೆಲ್ಲ ಹೇಳ್ತಾ ಇರೋದೆಲ್ಲ ನಾಳೆನೆ. ಓಕೆ. ಮತ್ತೆ 3:15ರಿಂದ 5 ಗಂಟೆ ತನಕ ಒಂದು ಶೆಡ್ಯೂಲ್ ಕೊಟ್ಟಿದ್ರೆ 300ರಿಂದ ಸೀರಿಯಲ್ ನಂಬರ್ 300ರಿಂದ 301ರಿಂದ 400 301 to 400. ಸೊ ಈ ರೀತಿ ಎಲ್ಲ 5 ಸಬ್ಜೆಕ್ಟ್ಸ್ದು ಕೊಟ್ಟಿದ್ದಾರೆ. ಮತ್ತೆ ಲಿಂಕ್ಸ್ ಬಂದರೆ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಕೆಲವ್ರಿಗೆ ಲಿಂಕ್ ಓಪನ್ ಮಾಡಿದ ತಕ್ಷಣ ಗಾಬರಿ ಬಿದ್ದು ಎಲ್ಲೆಲ್ಲೋ ಹೊರಟೋಗ್ತೀರಾ, ಈ ಓಪನ್ ಆಗಲಿಲ್ವೇ ಏನು ಮಾಡೋದು ಅಂತ. ದಯವಿಟ್ಟು ನೀವು ಇಲ್ಲಿರ್ತಕ್ಕಂಥ ಲಿಂಕ್ ಇದೆ ನೋಡಿ, ಇಲ್ಲಿ ಇದ್ರ ಮೇಲೆ ಕರ್ಸರ್ ಪ್ಲೇಸ್ ಮಾಡಿದ್ರೆ ಇದು ಓಪನ್ ಆಗಲ್ಲ. ಬಟ್ ಇಲ್ಲಿ ತೋರಿಸಿದ್ರೆ ಕೌನ್ಸಿಲಿಂಗ್ ವೆಬೆಕ್ಸ್ ಲಿಂಕ್ ಅಂತ ಇದೆ, ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಈ ಒಂದು ಬ್ಲೂ ಕಲರ್ ಇದೆಯಲ್ಲ ಆ ಲೈನ್ ಮೇಲೇ ಕ್ಲಿಕ್ ಮಾಡಬೇಕು. ದಿಸ್ ಈಸ್ ದ ಲಿಂಕ್, ದಿಸ್ ಈಸ್ ನಾಟ್ ಲಿಂಕ್. ಇಲ್ಲಿದೆಯಲ್ಲ ಮೀಟಿಂಗ್ ನಂಬರು ಮತ್ತು ಪಾಸ್ವರ್ಡು, ಇದು ಲಿಂಕ್ ಅಲ್ಲ. ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ಪೇಜಲ್ಲಿ, ಒಂದು ಶೀಟಲ್ಲಿ ಮೀಟಿಂಗ್ ನಂಬರು ಮತ್ತು ಪಾಸ್ವರ್ಡನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ. ಅಕಸ್ಮಾತು ನೀವು ಓಪನ್ ಮಾಡಿತ್ತು ನಾನು ಹೇಳ್ತೀನಿ ಈಗ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು, ಹೇಗೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು, ಇನ್ಸ್ಟಾಲ್ ಮಾಡ್ಕೊಳ್ತಕ್ಕಂಥ ಪ್ರೊಸೀಜರ್ ಏನು ಅಂತ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ಥರ ಫಾಲೋ ಆಗಿ. ಓಕೆನಾ. ಇಲ್ಲಿ ಮೀಟಿಂಗ್ ನಂಬರ್ಸು ಎಲ್ಲ ಪ್ರತಿಯೊಂದು ಸಬ್ಜೆಕ್ಟ್ದು ಕೂಡ ಟೈಮಿಂಗ್ಸ್ಗಳದ್ದು ಕೂಡ ಮೀಟಿಂಗ್ ನಂಬರು ಕೊಟ್ಟಿದ್ದಾರೆ, ಪಾಸ್ವರ್ಡು ಕೊಟ್ಟಿದ್ದಾರೆ. ಜ್ಞಾಪಕ ಇರಲಿ. ಯಾವುದ್ರ ಮೇಲೆ ಓದಬೇಕು ನೀವು, ಈ ಬ್ಲೂ ಕಲರ್ ಲಿಂಕ್ ಮೇಲೆ, ಬ್ಲೂ ಕಲರಲ್ಲಿ ಏನಿದೆ ಕೌನ್ಸಿಲಿಂಗ್ ವೆಬೆಕ್ಸ್ ಲಿಂಕ್ ಅಂತ ಇದೆಯಲ್ಲ ಎಲ್ಲದರಲ್ಲೂ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಜ್ಞಾಪಕ ಇರಲಿ. ಓಕೆ. ಇನ್ನು ಡೈರೆಕ್ಟಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ, ಈಗ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಬಿಡ್ಬೇಕು ಇವತ್ತೇ. ನೀವು ಈಗಲೇ ಈ ವಿಡಿಯೋ ನೋಡಿದ ತಕ್ಷಣ ನೀಟಾಗಿ ಪಾಸ್ ಮಾಡಿಕೊಂಡು ಈ ವಿಡಿಯೋ ನೋಡಿದ ತಕ್ಷಣ ನೀವೇನು ಮಾಡಬೇಕು, ಲಿಂಕ್ನ ಓಕೆ ಮಾಡಿ ನೀವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವುದು? ವೆಬೆಕ್ಸು. ಇದು ಮೀಟಿಂಗ್ ಆ್ಯಪು, ವೆಬೆಕ್ಸ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ. ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ನೀಟಾಗಿ ಸ್ಟೆಪ್ ವೈಸು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ನೀಟಾಗಿ ಅದನ್ನೇ ಫಾಲೋ ಮಾಡಿ. ಓಕೆನಾ. ಮರಿಬೇಡಿ, ನಾಳೆ ಕೌನ್ಸಿಲಿಂಗು 1ರಿಂದ 400 ತನಕ. ಓಕೆ. 5 ಸಬ್ಜೆಕ್ಟ್ನ ಒಂದು ಕೌನ್ಸಿಲಿಂಗ್. ಯಾವುದು? ಕಾಮರ್ಸು, ಇಂಗ್ಲೀಷು, ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಕನ್ನಡ. ಇಷ್ಟು ಸಬ್ಜೆಕ್ಟ್ ಅಲ್ಲಿರ್ತಕ್ಕಂಥ ಗೆಸ್ಟ್ ಲೆಕ್ಚರರ್ಸು ಸೀರಿಯಲ್ ನಂಬರು 100ರಿಂದ 400 ತನಕ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಓಕೆ. ತಡ ಮಾಡೋದು ಬೇಡ. ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು, ನೀವು ನಿಮ್ಮ ಸಬ್ಜೆಕ್ಟಲ್ಲಿರ್ತಕ್ಕಂಥ ಒಂದು ಲಿಂಕ್ ಮೇಲೆ ಫಸ್ಟು ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಲ್ಲೇ ಕ್ಲಿಕ್ ಮಾಡಿ. ಓಕೆನಾ. ಸಿಸ್ಟಮ್ ಏನು ಅವಶ್ಯಕತೆ ಇಲ್ಲ, ಲ್ಯಾಪ್ಟಾಪು, ಕಂಪ್ಯೂಟ್ರ್ ಏನು ಬೇಡ. ನಿಮ್ಮ ಮೊಬೈಲ್ ಇದೆಯಲ್ಲ, ಈ ವೆಬ್ಸೈಟ್ ನಾನು ಹೇಳಿದ್ನಲ್ಲ ಆ ವೆಬ್ಸೈಟ್ಗೆ ಹೋಗಿ ಈ ಪೇಜಿಗೆ ಬಂದು ಇಲ್ಲೆಲ್ಲಾದರೂ ಯಾವುದೋ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮದು ಇಂಗ್ಲೀಷ್ ಇದೆ, ಇಂಗ್ಲೀಷ್ ಜಾಗದಲ್ಲಿ ಸ್ಟ್ರೈಟಾಗಿ ಬಂದು ಇಲ್ಲಿ ಲಿಂಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಿಮ್ಗೆ ಎಲ್ಲೂ ಕರ್ಕೊಂಡು ಹೋಗುತ್ತೆ ಅಂತ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಗಮನಿಸಿ. ಆ ಲಿಂಕ್ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನೀವು ಈ ಪೇಜಿಗೆ ಬರ್ತೀರಾ ಸ್ನೇಹಿತರೆ. ಡೈರೆಕ್ಟಾಗಿ ಈ ಪೇಜಿಗೆ ಬರ್ತೀರಾ. ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇ ಇರುತ್ತೆ, ಎಲ್ಲರ ಮೊಬೈಲಲ್ಲೂ ಗೂಗಲ್ ಪ್ಲೇ ಇರುತ್ತೆ. ಮತ್ತು ಈ ಒಂದು ವೆಬೆಕ್ಸ್ನ ಒಂದು ಐಕಾನ್ ನೋಡಿ ಈ ರೀತಿ ಇರುತ್ತೆ. ಇದೇ ಐಕಾನ್ ಇನ್ಸ್ಟಾಲ್ ಮಾಡ್ಕೋಬೇಕು ನೀವು. ಓಕೆ. ಇದೇ ಒಂದು ವೆಬೆಕ್ಸ್ನ ಒಂದು ಐಕಾನ್. ಓಕೆನಾ. ಸೊ ಈ ಒಂದು ಚಿತ್ರ ಇರ್ತಕ್ಕಂಥ ಅಪ್ಲಿಕೇಶನ್ನು ಇಲ್ಲಿ ವೆಬೆಕ್ಸ್ ಅಂತ ಇದ್ದು ಇನ್ಸ್ಟಾಲ್ ಅಂತ ಕೇಳುತ್ತೆ. ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ವೆಬೆಕ್ಸ್ ಇನ್ಸ್ಟಾಲ್ ಅಂತ ಇಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೇಳುತ್ತೆ ನ್ಯೂ ವೆಬೆಕ್ಸ್ ಆ್ಯಪ್ ಇಸ್ ರಿಕ್ವೈರ್ಡ್ ಟು ಜಾಯಿನ್ ದಿಸ್ ಮೀಟಿಂಗ್ ಅಂತ. ಹೌದು, ಜಾಯಿನ್ ಮಾಡಬೇಕಲ್ವಾ. ಡೌನ್ಲೋಡ್ ನೌ ಅಂತ ಕೊಡಿ. ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ. ಟೋಟಲ್ಲು 152 MB ಇದೆ ಇದು ಫೈಲು.
ಓಕೆ 150 ನಾನು ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಟ್ರೈ ಮಾಡಿದೆ, ಅದಕ್ಕೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವೆಬ್ಎಕ್ಸು ಟೋಟಲ್ 152 MB ಇದೆ. ಡೌನ್ಲೋಡ್ ಆಗ್ತಾ ಇರುತ್ತೆ. ಡೌನ್ಲೋಡ್ ಆದಮೇಲೆ ಓಕೆನಾ, ಡೌನ್ಲೋಡ್ ಆದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಜಾಯಿನ್ ಮೀಟಿಂಗ್ ಅಂತ ಇರುತ್ತೆ, ಜಾಯಿನ್ ಆಸ್ ಗೆಸ್ಟ್ ಅಂತ ಇರುತ್ತೆ, ಸೈನ್ ಇನ್ ಆ್ಯಂಡ್ ಜಾಯಿನ್ ಅಂತ ಇರುತ್ತೆ. ನೀವು ಜಾಯಿನ್ ಆಸ್ ಗೆಸ್ಟ್ ಅಂತ ಕೊಡ್ಬೇಡಿ, ಫಸ್ಟ್ ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಸೈನ್ ಇನ್ ಆ್ಯಂಡ್ ಜಾಯಿನ್ ಅಂತ ಕೊಟ್ಬಿಡಿ ಫಸ್ಟು. ಎರಡನೇದು ಇಲ್ಲಿ ಎಲ್ಲ ಸೈನ್ ಇನ್ ಆ್ಯಂಡ್ ಜಾಯಿನ್ ಅಂತ ಕೊಟ್ಬಿಡಿ. ಜಾಯಿನ್ ಆಸ್ ಎ ಗೆಸ್ಟ್ ಅಂತ ಬೇಡ, ಮೊಬೈಲಲ್ಲಿ ಕಂಪ್ಲೀಟ್ ಇನ್ಸ್ಟಾಲೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಂಬಿಡಿ. ಸೈನ್ ಇನ್ ಆ್ಯಂಡ್ ಜಾಯಿನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಮೇಲ್ ಅಡ್ರೆಸ್ ಕೇಳುತ್ತೆ, ಮತ್ತೆ ಡೋಂಟ್ ಹ್ಯಾವ್ ಅನ್ ಅಕೌಂಟ್ ಸೈನ್ ಅಪ್ ಅಂತ ಇದೆ. ಇಲ್ಲಿ ನೀವು ಇಮೇಲ್ ಅಡ್ರೆಸ್ ಹೊಡೆದ್ರೆ ಓಪನ್ ಆಗಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ನಿಮ್ದು ಅಕೌಂಟ್ ಕ್ರಿಯೇಟ್ ಮಾಡಲಿಲ್ಲ ಇನ್ನು. ಸೊ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಇದೆಯಲ್ಲ ಸೈನ್ ಅಪ್ಪು, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಸೈನ್ ಅಪ್ ಅಂತ ಇದೆ. ಇಲ್ಲಿ ಡೋಂಟ್ ಹ್ಯಾವ್ ಅನ್ ಅಕೌಂಟ್ ಸೈನ್ ಅಪ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟು ಇಮೇಲ್ ಐ ಡಿ ಕೇಳುತ್ತೆ, ಅಲ್ಲಿ ಇಮೇಲ್ ಐ ಡಿ ಕೊಟ್ಬಿಡಿ ಫಸ್ಟು. ಓಕೆನಾ, ಇಲ್ಲಿ ಸೈನ್ ಅಪ್ ಅಂತ ಕೊಟ್ಟಾಗ ಇಮೇಲ್ ಐ ಡಿ ಕೇಳುತ್ತೆ, ನಿಮ್ಮ ಇಮೇಲ್ ಅಡ್ರೆಸ್ ಕೇಳುತ್ತೆ. ಅದನ್ನು ಕೊಟ್ಟು ಆದಮೇಲೆ ನಿಮಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಇಮೇಲ್ ಐ ಡಿ ಕೊಟ್ಟಾದಮೇಲೆ ವಾಟ್ ಈಸ್ ಯುವರ್ ನೇಮ್ ಕೇಳೋದು. ಓಕೆನಾ, ಎಂಟರ್ ದ ನೇಮ್, ನಿಮಗೆ ನಿಮ್ಮ ಫುಲ್ ನೇಮ್ ಏನಿದೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನೀವೇನು ಮಾಡಬೇಕು, ಟೈಪ್ ಮಾಡ್ಕೊಂಡಿದ್ದಾದಮೇಲೆ ಓಕೆ ಕೊಟ್ಟಾಗ ಒಂದು ಪಾಸ್ವರ್ಡ್ ಕೇಳುತ್ತೆ ಸ್ನೇಹಿತರೆ. ಅದು ಪಾಸ್ವರ್ಡು ನಾನು ಸೇವ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆ ಪಾಸ್ವರ್ಡು ಯಾವ ರೀತಿ ಇರಬೇಕು, ಒಂದು ನಿಮಿಷ ಸ್ನೇಹಿತರೆ. ಆ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತಂದರೆ ನಾನು ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅದು ನಿಮ್ಮ 4 ಫಸ್ಟ್ ಲೆಟರು ಕ್ಯಾಪಿಟಲ್ ಇರಬೇಕು. ಓಕೆನಾ, ಫಸ್ಟ್ ಲೆಟರು ಕ್ಯಾಪಿಟಲ್ ಇರಬೇಕು. ಆಮೇಲೆ ಇನ್ನೆಲ್ಲ ಸ್ಮಾಲ್ ಲೆಟರ್ ಇರಲಿ, ಒಂದು 4 ನಂಬರ್ ಇರೋ ಥರ. ಓಕೆನಾ, ಫಾರ್ ಎಕ್ಸಾಂಪಲ್ ಈಗ ರಾಜು, ನಿಮ್ಮ ಹೆಸರು ರಾಜು ಅಂತ ಅನ್ಕೊಳ್ಳಿ, ಇಲ್ಲ ಬೇರೆ ಏನಾದರೂ ಇರುತ್ತೆ. ಟೇಕ್ 4 ಲೆಟರ್ಸ್. ಆ ರಾಜು ಅನ್ನೋದ್ರಲ್ಲಿ ಆರ್ ಅನ್ನೋ ಕ್ಯಾಪಿಟಲ್ ಲೆಟರ್ ಇರಲಿ, ಇನ್ನು 3 ವರ್ಡು ಸ್ಮಾಲ್ ಲೆಟರ್ ಇರಲಿ. ರಾಜು ಆದಮೇಲೆ ಅಟ್ ಅಂತ ಬರೀರಿ, ಅಂದರೆ ಅಟ್ ಅಂತ ಕೊಡಿ. ರಾಜು ಅಟ್ ಅಂತ ಕೊಟ್ಟು 1 2 3 4 ಇಲ್ಲ 4 5 6 7 ಈ ಥರ 4 ಡಿಜಿಟ್ ಕೊಡಿ. ಏನ 4 ಡಿಜಿಟ್ ಕೊಟ್ಟಿದ್ದಾದಮೇಲೆ ಅದು ಓಕೆ ಆಗೋಗುತ್ತೆ. ರಾಜು ಅಟ್ 1 2 3 4 ಆದರೂ ಕೊಡಿ, ಇಲ್ಲ ನಿಮ್ಮ ಹೆಸರು ಕೊಟ್ಟು ಅಟ್ 4 5 6 7 ಅಂತಾದರೂ ಕೊಡಿ. ಸೊ 8 ಕ್ಯಾರೆಕ್ಟರ್ ಇರಬೇಕು. ಅದು ಕೊಟ್ಟಿದ್ದಾದಮೇಲೆ ಅದು ಓಕೆ ಆಗೋಗಿ ಈ ರೀತಿ ಬರುತ್ತೆ, ಈ ರೀತಿ ಕೇಳುತ್ತೆ. ನೀವೇನು ಮಾಡ್ಬಿಡಿ, ಈ ಥರ ಕೇಳಿದಕ್ಕೆಲ್ಲ ನೀವು ಅಲೋ 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 ಅಂತಾನೆ ಕೊಡಿ. ಫಸ್ಟ್ ಒನ್ನೇ ಕೊಡಿ, ಡೋಂಟ್ ಅಲೋ ಕೊಡಬೇಡಿ. ಫಸ್ಟ್ ಒನ್ನೇ ಕೊಡಬೇಕು, ಅಲೋ ಅಂತ ಕೊಡಬೇಕು. ಓಕೆನಾ, ಅಲೋ ಅಂತ ಕೊಟ್ಟಾಗ ಕಂಪ್ಲೀಟ್ ಆಗಿ ನಿಮಗೆ ಆ ಪೇಜ್ ಓಪನ್ ಆಗುತ್ತೆ. ಇದು ಯಾವ ಪೇಜು ಅಂತಂದ್ರೆ ಇಲ್ಲಿ ನಾನು ನೋಡ್ಸದ್ನಲ್ವ ನಿಮಗೆ, ಇದು ಫಸ್ಟ್ ಒನ್ ಕಾಮರ್ಸ್ನ ಒಂದು, ಅದು ಟೀಮ್ 1 ನಾನು ಲಿಂಕ್ ಕ್ಲಿಕ್ ಮಾಡಿ ನಾನು ಮಾಡಿದ್ದು. ಇಲ್ಲಿ ಟೀಮ್ 1 ಅಂತ ಇದೆಯಲ್ಲ, ಈ ಟೀಮ್ 1 ಇರೋದ್ರಿಂದ ಇಲ್ಲೂ ಕೂಡ ಟೀಮ್ 1 ಇದೆ. ಇಲ್ಲೂ ಕೂಡ ಟೀಮ್ 1 ಇದೆ. ಓಕೆನಾ, ಇಲ್ಲೂ ಕೂಡ ಟೀಮ್ 1 ಇದೆ. ಅದೇ ತರ ನಿಮ್ಮ ಸಬ್ಜೆಕ್ಟು ಮತ್ತೆ ಟೀಮ್ಸು ನೋಡ್ಕೊಳ್ಳಿ. ಟೀಮ್ 2 ಟೀಮ್ 3 ಇದೇ ರೀತಿ ಇರುತ್ತೆ. ಟೀಮ್ 2 ಟೀಮ್ 3 ಟೀಮ್ 4 ಅಂತಾನೆ ಇರುತ್ತೆ. ಅದನ್ನ ನೋಡಿಕೊಂಡು ನೀವು ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ ಸ್ನೇಹಿತರೆ, ಇಷ್ಟು ಪ್ರೋಸೆಸ್ಸು. ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಈಗಲೇ ಇಟ್ಕೊಂಡ್ರೆ ನಿಮಗೆ ತಲೆನೋವು ಇರಲ್ಲ. ನೀವು ಯಾವಾಗ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು, ನೀವೇನಾದರೂ ಇಲ್ಲಿ ಕ್ಲಿಕ್ ಮಾಡಿದ್ದೆ ಆದರೆ ಡೈರೆಕ್ಟಾಗಿ ಮೀಟಿಂಗ್ಗೆ ಹೊರಟೋಗುತ್ತೆ. ಅದು ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ಏನಾದರೂ ಅದು ಓಪನ್ ಆಗಲಿಲ್ಲ ಅಂತಂದರೆ ಮೀಟಿಂಗ್ ನಂಬರ್ ಕೇಳ್ತಾ ಇದೆಯಾ, ಮೀಟಿಂಗ್ ನಂಬರ್ ಕೇಳ್ತಾ ಇದ್ರೆ ಇಲ್ಲಿರೋ ನಂಬರ್ನ ಫಸ್ಟು ಟೈಪ್ ಮಾಡ್ಕೊಳ್ಳಿ. ಮೀಟಿಂಗ್ ನಂಬರ್ ಕೇಳಿದ್ದಾದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿರೋ ನಂಬರ್ಸನ್ನ ಎಂಟ್ರಿ ಮಾಡಿ, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ.
ಏನಾ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೀವೇನು ಮಾಡಬೇಕು ಅಂತಂದರೆ ಈ ಮೀಟಿಂಗ್ ನಂಬರ್, ನಿಮ್ಮ ಸಬ್ಜೆಕ್ಟ್ನ ಒಂದು, ನಿಮ್ಮ ದಿನದ, ನಿಮ್ಮ ಶೆಡ್ಯೂಲ್ನ ಒಂದು ಮೀಟಿಂಗು ಪಾಸ್ವರ್ಡು ಕಾಪಿ ಮಾಡಿಕೊಂಡು ನಿಮ್ಮ ಅಕ್ಕ ಅಣ್ಣ ಯಾರಿರ್ತಾರೆ ಮೊಬೈಲ್ ವಾಟ್ಸಪ್ ನಂಬರ್ಗಳಿಗೆ ಸೆಂಡ್ ಮಾಡ್ಕೊಂಬಿಡಿ. ಓಕೆನಾ, ಮೀಟಿಂಗ್ ನಂಬರು ಸೆಂಡ್ ಮಾಡ್ಕೊಂಬಿಡಿ. ಇಲ್ಲಿ ಆ್ಯಸ್ ಇಟ್ ಈಸ್ ಏನಿದೆ ಪಾಸ್ವರ್ಡು ಕಾಪಿ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಪೇಸ್ಟ್ ಮಾಡಿ ಸೆಂಡ್ ಮಾಡಿಬಿಡಿ. ಓಕೆನಾ, ಅದೇ ಇರುತ್ತೆ. ಮತ್ತು ನೀವು ಮೀಟಿಂಗ್ ಅಟೆಂಡ್ ಮಾಡ್ಬೇಕಾದ್ರೆ ಇದನ್ನು ನೀವೇನು ಮಾಡ್ಬೋದು, ಆರಾಮಾಗಿ ಟೈಪ್ ಮಾಡಿ ನೀವು ಲಾಗಿನ್ ಕೊಟ್ಕೋಬೋದು, ಮೀಟಿಂಗ್ಗೆ ಲಾಗಿನ್ ಕೊಟ್ಕೋಬೋದು. ಓಕೆ, ಸೊ ಇಷ್ಟು ಮಾಹಿತಿ ಸ್ನೇಹಿತರೆ. ಇದು ನಾಳೆಯ ಒಂದು ಕಂಪ್ಲೀಟ್ ಶೆಡ್ಯೂಲು 400 ತನಕ ಮಾತ್ರನೇ ಇದೆ. ಸೇಮ್ ಪ್ರೊಸೀಜರೇ ಅವ್ರು ಫಾಲೋ ಮಾಡ್ತಾರೆ. 400 ಈ ರೀತಿ. ಈ 400 ಅಟೆಂಡ್ ಮಾಡಿಕೊಂಡು ಎಲ್ಲ ಯಾರಿಗೆ, ಫಾರ್ ಎಕ್ಸಾಂಪಲ್ ಈಗ 500 ಇರುತ್ತೆ, 900 ಇರುತ್ತೆ. ಸೊ ನಾಳೆ ಏನು ಟ್ಯೂಸ್ಡೇ ಅಲ್ವಾ, ಟ್ಯೂಸ್ಡೇ ಬಿಟ್ಟು ವೆಡ್ನೆಸ್ಡೇ ಇರೋರಿಗೆ 400 to 800. ಸೊ ಈ ರೀತಿ ಅವ್ರು ಬಿಡ್ತಾರೆ, ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರನೇ ಏನ. ಆ ಥರ ನೀವು ಸೀರಿಯಲ್ ನಂಬರ್ನ ಗಮನಿಸ್ಕೊಂಡು ತಾವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನೂ ಹೆಚ್ಚು ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಮತ್ತು ಟೆಲಿಗ್ರಾಮಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ. ಎಲ್ಲ ಲೆಕ್ಚರರ್ಸು, ಎಲ್ಲ ಕಂಪ್ಲೀಟ್, ಎಲ್ಲ 42 ಸಬ್ಜೆಕ್ಟು ಗೆಸ್ಟ್ ಲೆಕ್ಚರರ್ಸು ಆ ಟೆಲಿಗ್ರಾಮ್ ಗ್ರೂಪಲ್ಲಿದ್ದಾರೆ. ಮತ್ತು ಕಾಮರ್ಸ್ದು ಗ್ರೂಪ್ ಕೂಡ ಇದೆ, ಕಾಮರ್ಸ್ ಗ್ರ್ಯಾಜುಯೇಟ್ಸ್ದು, ಕಾಮರ್ಸ್ ಕ್ಯಾಂಡಿಡೇಟ್ಸ್ದು. ಅದು ವಾಟ್ಸಪ್ ಲಿಂಕ್ ನಾನು ಇದು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿದ್ದೀನಿ. ಕಾಮರ್ಸ್ ಅವರು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಓವರ್ ಆಲ್ ಎಲ್ಲ ಸಬ್ಜೆಕ್ಟವರು ಕೂಡ ಚರ್ಚೆ ಮಾಡೋದಕ್ಕೆ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ಬೇಕಾದರೆ ಏನಾದರೂ ಇನ್ಫಾರ್ಮೇಷನ್ನ ನೀವು ಶೇರ್ ಮಾಡ್ಕೋಬೋದು. ಮತ್ತು ತುಂಬ ಜನ ಅಲ್ಲಿ ನಿಮಗೆ ಸಿಗ್ತಾರೆ, ನಿಮ್ಮ ಸಬ್ಜೆಕ್ಟವರು ಇರ್ತಾರೆ, ಅಲ್ಲಿ ನೀವು ಬೇಕಾದರೆ ಮಾತಾಡ್ಕೋಬೋದು ರೆಸ್ಪೆಕ್ಟ್ಫುಲ್ ಆಗಿ. ಓಕೆನಾ, ಈ ರೀತಿ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ನೀವು ಟೆಲಿಗ್ರಾಮಲ್ಲಿ. ಕಂಪ್ಲೀಟು ಎಲ್ಲ ಸಬ್ಜೆಕ್ಟವರು ಟೆಲಿಗ್ರಾಮಲ್ಲಿದ್ದಾರೆ, ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನಾನು ಕೂಡ ರಿಪ್ಲೈ ಮಾಡ್ತೀನಿ ನಿಮಗೆ. ಎಲ್ಲರಿಗೂ ಒಳ್ಳೇದಾಗಲಿ. ನಾಳೆ ಯಾರ್ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ ಕೌನ್ಸ್ಲಿಂಗು, ಪ್ಯಾನಿಕ್ ಆಗಬೇಡಿ, ನರ್ವಸ್ ಆಗಬೇಡಿ. ಜಸ್ಟ್ ಕಾಲೇಜ್ ಕೋಡ್ ಹೇಳಬೇಕು. ಫುಲ್ ಟೈಮ್ ಬೇಕಾ ಫುಲ್ ಟೈಮ್ ಹೇಳಿ, ಪಾರ್ಟ್ ಟೈಮ್ ಬೇಕಾ ಪಾರ್ಟ್ ಟೈಮ್ ಕೇಳಿ. ನಾಳೆ ಸಾಧ್ಯವಾದಷ್ಟು ಎಲ್ಲರೂ ಫುಲ್ ಟೈಮೇ ತೊಗೊಳ್ತೀರಾ, ನನಗೆ ಗೊತ್ತಿದೆ. ಎಲ್ಲರೂ ಫುಲ್ ಟೈಮೇ ತೊಗೊಳ್ಳಿ, ಪಾರ್ಟ್ ಟೈಮ್ಗೆ ಹೋಗ್ಬೇಡಿ. ಯಾಕಂತಂದರೆ 1ರಿಂದ 400 ತನಕ ಇರೋರು ನೀವು ಮೆರಿಟ್ ಲಿಸ್ಟಲ್ಲಿ ಮೇಲೆ ಇರೋದ್ರಿಂದ ನಿಮಗೆ ಹೆಚ್ಚು ಪ್ರಿಫರೆನ್ಸ್ ಇರುತ್ತೆ. ತುಂಬ ಮೋಸ್ಟ್ ಸೀನಿಯರ್ಸ್ ಕೂಡ ಇರ್ತೀರಾ ನೀವು ಫುಲ್ ಟೈಮೇ ತಗೊಳ್ಳಿ, ಒಳ್ಳೇದಾಗಲಿ. ಏನಾದರೂ ಸಜೆಷನ್ಸು ಮತ್ತು ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ. ಕಾಮರ್ಸ್ ಅವರು ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಮಾಡಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಇಲ್ಲ ಅಂತಂದರೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ಇನ್ನೇನಾದರೂ ವಿಷಯ ಹೇಳಬೇಕು ಅಂತಂದರೆ ನೀವು ಟೆಲಿಗ್ರಾಮಲ್ಲಿ ನನ್ನ ಹತ್ರ ಚರ್ಚೆ ಮಾಡ್ಬೋದು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸ್ನೇಹಿತರೆ.